ರಾಜ್ಯಪಾಲರು ಅವ್ರ ಪಕ್ಷಾತೀತ ಅದು ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ. ಕಾನೂನು ಸಂವಿಧಾನದ ವಿರೋಧ ಆದಂಥ ಯಾವುದೇ ಬಿಲ್ ಪಾಸ್ ಆದರೆ ಅದು ತಡೆ ಹಿಡಿಯುವಂಥ ಕೆಲಸ ರಾಜ್ಯಪಾಲರಿಗಿದೆ. ರಾಜ್ಯಪಾಲರು ಅವರು ಒಳ್ಳೆ ರೀತಿಯಿಂದ ಒಬ್ಬ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ರಾಜ್ಯಪಾಲರು ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ. ಏಜೆಂಟ್ ನೋಡ್ರಿ, ಹಿಂದಕ್ಕೆ ಸೋನಿಯಾ ಗಾಂಧಿ ಏಜೆಂಟ್ ಇದ್ದಾರಲ್ಲ, ಹಂಸರಾಜ್ ಭರದ್ವಾಜ್ ಅಂತೇಳಿ ಪೂರ್ತಿ ಏಜೆಂಟ್ ಇದ್ದವ. ಭಾಳ ಮಂದಿ ಏಜೆಂಟ್ ಕಾಂಗ್ರೆಸ್ನಾಗ ಆಗ್ಯಾರ. ಆ ಏಜೆಂಟ್ಗಿರಿ ಮಾಡಿ ಕಾಂಗ್ರೆಸ್ನವ್ರಿಗೆ ಏನು ಅನ್ಸತಿ ಮತ್ತೊಬ್ಬರು ಏಜೆಂಟ್ರು ಅದಾರ ಅಂತ ಅವ್ರು ತಿಳ್ಕೊಂಡಾರ. ಆದ್ರೆ ಒರಿಜಿನಲ್ ಏಜೆಂಟ್ರೇ ಕಾಂಗ್ರೆಸ್ನ ಲೀಡ್ರುಗಳು. ಇವರೆಲ್ಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಏಜೆಂಟ್ರು. ಏನು ಹಂಗೆ ನಾಟಕ ಮಾಡ್ತಾನೆ ವಿಜೇಂದ್ರ ನಾಟಕ ಕಂಪ್ನಿ ಅದು. ಸುಮ್ಮನೆ ಗುಡ್ ಮಾರ್ನಿಂಗ್ ಸರ್ ಅನ್ನೋದು, ನಮಸ್ಕಾರ ಅನ್ನೋದು, ಕೆಲವೊಂದು ಯೂಟ್ಯೂಬ್ದಾಗ ರೊಕ್ಕ ಕೊಟ್ಟಿರ್ತಾನೆ. ನನ್ನ ಮಕ್ಕಳಿಟ್ಟು ನನ್ನ ವಿರುದ್ಧ ಬರೀತಾರೆ, ಯತ್ನಾಳ್ ಮುಗಿದೋಗಿದೆ, ವಿಜೇಂದ್ರನೇ 2088ರವರೆಗೆ ಅಧ್ಯಕ್ಷ, ಅವನೇ ಮುಖ್ಯಮಂತ್ರಿ. ಯೂಟ್ಯೂಬ್ದಾಗ ರೊಕ್ಕ ಕೊಟ್ಟಿರ್ತಾನೆ, ಹೊಡಿತಾವೆ. ಹೊಡೆಯಲಾಕ ನಾ ಏನು ಅನ್ನೋದು ಮುಂದಿನ ದಿವಸ ನಾ ತೋರಿಸ್ತೀನಿ. ಇಲ್ಲ ರಾಜ್ಯಪಾಲರು ಅವ್ರ ಪಕ್ಷಾತೀತ ಅದು ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ. ಕಾನೂನು ಸಂವಿಧಾನದ ವಿರೋಧ ಆದಂಥ ಯಾವುದೇ ಬಿಲ್ ಪಾಸ್ ಆದರೆ ಅದು ತಡೆ ಹಿಡಿಯುವಂಥ ಕೆಲಸ ರಾಜ್ಯಪಾಲರಿಗಿದೆ. ರಾಜ್ಯಪಾಲರು ಅವರು ಒಳ್ಳೆ ರೀತಿಯಿಂದ ಒಬ್ಬ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ರಾಜ್ಯಪಾಲರು ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ. ಏಜೆಂಟ್ ನೋಡ್ರಿ, ಹಿಂದಕ್ಕೆ ಸೋನಿಯಾ ಗಾಂಧಿ ಏಜೆಂಟ್ ಇದ್ದಾರಲ್ಲ, ಹಂಸರಾಜ್ ಭರದ್ವಾಜ್ ಅಂತೇಳಿ ಪೂರ್ತಿ ಏಜೆಂಟ್ ಇದ್ದವ. ಭಾಳ ಮಂದಿ ಏಜೆಂಟ್ರು ಕಾಂಗ್ರೆಸ್ನಾಗ ಆಗ್ಯಾರ. ಆ ಏಜೆಂಟ್ಗಿರಿ ಮಾಡಿ ಕಾಂಗ್ರೆಸ್ನವ್ರಿಗೆ ಏನು ಅನ್ಸತಿ ಮತ್ತೊಬ್ಬರು ಏಜೆಂಟ್ರು ಅದಾರ ಅಂತ ಅವ್ರು ತಿಳ್ಕೊಂಡಾರ. ಆದ್ರೆ ಒರಿಜಿನಲ್ ಏಜೆಂಟ್ರೇ ಕಾಂಗ್ರೆಸ್ನ ಲೀಡ್ರುಗಳು. ಇವರೆಲ್ಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಏಜೆಂಟ್ರು. ಏನು ಹಂಗೆ ನಾಟಕ ಮಾಡ್ತಾನೆ ವಿಜೇಂದ್ರ ನಾಟಕ ಕಂಪ್ನಿ ಅದು. ಸುಮ್ಮನೆ ಗುಡ್ ಮಾರ್ನಿಂಗ್ ಸರ್ ಅನ್ನೋದು, ನಮಸ್ಕಾರ ಅನ್ನೋದು, ಕೆಲವೊಂದು ಯೂಟ್ಯೂಬ್ದಾಗ ರೊಕ್ಕ ಕೊಟ್ಟಿರ್ತಾನೆ. ನನ್ನ ಮಕ್ಕಳಿಟ್ಟು ನನ್ನ ವಿರುದ್ಧ ಬರೀತಾರೆ, ಯತ್ನಾಳ್ ಮುಗಿದೋಗಿದೆ, ವಿಜೇಂದ್ರನೇ 2088ರವರೆಗೆ ಅಧ್ಯಕ್ಷ, ಅವನೇ ಮುಖ್ಯಮಂತ್ರಿ. ಯೂಟ್ಯೂಬ್ದಾಗ ರೊಕ್ಕ ಕೊಟ್ಟಿರ್ತಾನೆ, ಹೊಡಿತಾವೆ. ಹೊಡೆಯಲಾಕ ನಾ ಏನು ಅನ್ನೋದು ಮುಂದಿನ ದಿವಸ ನಾ ತೋರಿಸ್ತೀನಿ. ಇಲ್ಲ ರಾಜ್ಯಪಾಲರು ಅವ್ರ ಪಕ್ಷಾತೀತ ಅದು ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ. ಕಾನೂನು ಸಂವಿಧಾನದ ವಿರೋಧ ಆದಂಥ ಯಾವುದೇ ಬಿಲ್ ಪಾಸ್ ಆದರೆ ಅದು ತಡೆ ಹಿಡಿಯುವಂಥ ಕೆಲಸ ರಾಜ್ಯಪಾಲರಿಗಿದೆ. ರಾಜ್ಯಪಾಲರು ಅವರು ಒಳ್ಳೆ ರೀತಿಯಿಂದ ಒಬ್ಬ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ರಾಜ್ಯಪಾಲರು ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ. ಏಜೆಂಟ್ ನೋಡ್ರಿ, ಹಿಂದಕ್ಕೆ ಸೋನಿಯಾ ಗಾಂಧಿ ಏಜೆಂಟ್ ಇದ್ದಾರಲ್ಲ, ಹಂಸರಾಜ್ ಭರದ್ವಾಜ್ ಅಂತೇಳಿ ಪೂರ್ತಿ ಏಜೆಂಟ್ ಇದ್ದವ. ಭಾಳ ಮಂದಿ ಏಜೆಂಟ್ರು ಕಾಂಗ್ರೆಸ್ನಾಗ ಆಗ್ಯಾರ. ಆ ಏಜೆಂಟ್ಗಿರಿ ಮಾಡಿ ಕಾಂಗ್ರೆಸ್ನವ್ರಿಗೆ ಏನು ಅನ್ಸತಿ ಮತ್ತೊಬ್ಬರು ಏಜೆಂಟ್ರು ಅದಾರ ಅಂತ ಅವ್ರು ತಿಳ್ಕೊಂಡಾರ. ಆದ್ರೆ ಒರಿಜಿನಲ್ ಏಜೆಂಟ್ರೇ ಕಾಂಗ್ರೆಸ್ನ ಲೀಡ್ರುಗಳು. ಇವರೆಲ್ಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಏಜೆಂಟ್ರು. ಏನು ಹಂಗೆ ನಾಟಕ ಮಾಡ್ತಾನೆ ವಿಜೇಂದ್ರ ನಾಟಕ ಕಂಪ್ನಿ ಅದು. ಸುಮ್ಮನೆ ಗುಡ್ ಮಾರ್ನಿಂಗ್ ಸರ್ ಅನ್ನೋದು, ನಮಸ್ಕಾರ ಅನ್ನೋದು, ಕೆಲವೊಂದು ಯೂಟ್ಯೂಬ್ದಾಗ ರೊಕ್ಕ ಕೊಟ್ಟಿರ್ತಾನೆ. ನನ್ನ ಮಕ್ಕಳಿಟ್ಟು ನನ್ನ ವಿರುದ್ಧ ಬರೀತಾರೆ, ಯತ್ನಾಳ್ ಮುಗಿದೋಗಿದೆ, ವಿಜೇಂದ್ರನೇ 2088ರವರೆಗೆ ಅಧ್ಯಕ್ಷ, ಅವನೇ ಮುಖ್ಯಮಂತ್ರಿ. ಯೂಟ್ಯೂಬ್ದಾಗ ರೊಕ್ಕ ಕೊಟ್ಟಿರ್ತಾನೆ, ಹೊಡಿತಾವೆ. ಹೊಡೆಯಲಾಕ ನಾ ಏನು ಅನ್ನೋದು ಮುಂದಿನ ದಿವಸ ನಾ ತೋರಿಸ್ತೀನಿ. ಇಲ್ಲ